ರಾಜ್ಯದಲ್ಲಿ ಇವತ್ತು ಲೋಕಾಯುಕ್ತ ಭರ್ಜರಿ ಭ್ರಷ್ಟರ ಬೇಟೆಯಾಡಿದೆ. ಅನೇಕ ಅಧಿಕಾರಿಗಳು ಅಕ್ರಮವಾಗಿ ಆಸ್ತಿ ಕೂಡಿಟ್ಟಿರತಕ್ಕಂಥ ಆರೋಪ ಹೊತ್ತಿರುವ ಅನೇಕ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆಸಲಾಯಿತು. 50 ಕಡೆ ಇವತ್ತು ಲೋಕಾಯುಕ್ತ ರೈಡ್ ಆಗಿದೆ. ಅನೇಕ ಕಡೆಗಳಲ್ಲಿ ಅಕ್ರಮ ಆಸ್ತಿಯ ದಾಖಲೆಗಳು, ಚಿನ್ನ, ಬೆಳ್ಳಿ, ಅಕ್ರಮವಾಗಿ ಕೂಡಿಟ್ಟ ಹಣ ಎಲ್ಲವೂ ಕೂಡ ಪತ್ತೆಯಾಗಿದೆ. ಎಂಟು ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಕಂತೆ ಕಂತೆ ದುಡ್ಡು, ಚಿನ್ನ, ಬೆಳ್ಳಿ ಲಾಕ್. ಗರಿಗರಿ ನೋಟು, ಕೆಜಿಗಟ್ಟಲೆ ಚಿನ್ನ, ಕೆಜಿಗಟ್ಟಲೆ ಬೆಳ್ಳಿ. ಭ್ರಷ್ಟ ಅಧಿಕಾರಿಗಳ ಖಜಾನೆ ಬೀಗ ಓಪನ್ ಆಯಿತು. ಭ್ರಷ್ಟರ ಕಳ್ಳಕಾಸನ್ನು ಕಂಡ ಆಫೀಸರ್ಗಳೇ ಒಂದು ಕ್ಷಣ ಶಾಕ್ ಆಗಿ ಬಿಟ್ರು. ಹೌದು, ರಾಜ್ಯದ 8 ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ. 50ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿ ಭ್ರಷ್ಟರ ಜನ್ಮ ಜಾಲಾಡಿಸಿದ್ರು. ವಾಣಿಜ್ಯ ತೆರಿಗೆ ಅಧಿಕಾರಿ ಎಸ್ಎಂ ಚೌಹಾಣ್, ಹುಬ್ಬಳ್ಳಿಯ ದತ್ತನಗರದ ನಿವಾಸದ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ರು. ಈ ವೇಳೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಚೌಹಾಣ್ ಮನೆಯಲ್ಲಿ ಕಂತೆ ಕಂತೆ ಕಾಸು ಪತ್ತೆಯಾಗಿದೆ. ಜೊತೆಗೆ 700 ಗ್ರಾಂ ಚಿನ್ನ, 2 ಕೆಜಿ ಬೆಳ್ಳಿ ಸಿಕ್ಕಿದೆ. ಬೆಳ್ಳಿಯ ದೇವರ ಮಂಟಪ, ಬಂಗಾರದ ಗಣೇಶ ಮೂರ್ತಿ ಸಹ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಒಬ್ಬ ಐಎಎಸ್ ಅಧಿಕಾರಿ ಸೇರಿ 3 ಅಧಿಕಾರಿಗಳಿಗೆ ಸೇರಿದ 14 ಕಡೆ ದಾಳಿ ನಡೆಸಲಾಗಿದೆ. ಬೆಂಗಳೂರು ನಗರ ವಿಶೇಷ ಡಿಸಿ ವಾಸಂತಿ ಅಮರ್ ಐಷಾರಾಮಿ ಬಂಗಲೆ ಮೇಲೆ ದಾಳಿ ನಡೆಸಲಾಗಿದೆ. ಆರ್ಟಿ ನಗರದ ನಿವಾಸದಲ್ಲೂ ಲೋಕ ಶೋಧ ನಡೆಸಿತು. ಬಳ್ಳಾರಿ ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಬಾಗ್ಲಿ ಮಾರುತಿ. ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಬಾಗ್ಲಿ ಮಾರುತಿಗೆ ಸೇರಿದ 3 ಕಡೆ ಲೋಕ ದಾಳಿ ನಡೆಸಲಾಯಿತು. ಬೆಂಗಳೂರು, ಬಳ್ಳಾರಿ ನಿವಾಸದ ಮೇಲೆ ರೇಡ್ ನಡೆಸಿ ಪರಿಶೀಲನೆ ನಡೆಸಿದ್ರು. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 3 ಆಫೀಸರ್ಸ್ ಮೇಲೆ ಟೋಟಲ್ 14 ಪ್ಲೇಸಸ್ ಅಲ್ಲಿ 2 ಕೇಸಲ್ಲಿ ಕಂಪ್ಲೀಟ್ ಬೆಂಗಳೂರು, 1 ಕೇಸಲ್ಲಿ ಮಾತ್ರ ಬಳ್ಳಾರಿಯಲ್ಲಿ ಕೂಡ ಒಂದು 3 ಜಾಗಗಳಲ್ಲಿ ಆಯಿತು. ಸೊ ಬಳ್ಳಾರಿಯಲ್ಲಿ ಕೂಡ ಸಪರೇಟ್ ಟೀಮ್ಸ್ ಇನ್ಕ್ಲೂಡಿಂಗ್ ಅವರ್ ಸಿಟಿ ಟೀಮ್ ಜೊತೆಗೆ ಅಲ್ಲಿ ಕೂಡ ಸರ್ಚಸ್ ನಡೀತಾ ಇದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಜನಿ ಷಣ್ಮುಖಗೌಡ ಮನೆ ಮೇಲೆ ರೇಡ್ ಆಗಿದೆ. ಇನ್ನು ರಾಮನಗರದ ಜಿಲ್ಲಾಸ್ಪತ್ರೆ ಮೇಲೂ ಲೋಕಾಯುಕ್ತ ದಾಳಿ ನಡೆಸಿದೆ. ಮೈಸೂರಿನ 2 ಕಡೆ, ತುಮಕೂರು, ಬೀದರ್ನಲ್ಲೂ ಲೋಕಾಯುಕ್ತ ದಾಳಿ ನಡೆಸಿ ಭ್ರಷ್ಟರ ಚಳಿ ಬಿಡಿಸಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಇವತ್ತು ಲೋಕಾಯುಕ್ತ ಭರ್ಜರಿ ಭ್ರಷ್ಟರ ಬೇಟೆಯಾಡಿದೆ. ಅನೇಕ ಅಧಿಕಾರಿಗಳು ಅಕ್ರಮವಾಗಿ ಆಸ್ತಿ ಕೂಡಿಟ್ಟಿರತಕ್ಕಂಥ ಆರೋಪ ಹೊತ್ತಿರುವ ಅನೇಕ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆಸಲಾಯಿತು. 50 ಕಡೆ ಇವತ್ತು ಲೋಕಾಯುಕ್ತ ರೈಡ್ ಆಗಿದೆ. ಅನೇಕ ಕಡೆಗಳಲ್ಲಿ ಅಕ್ರಮ ಆಸ್ತಿಯ ದಾಖಲೆಗಳು, ಚಿನ್ನ, ಬೆಳ್ಳಿ, ಅಕ್ರಮವಾಗಿ ಕೂಡಿಟ್ಟ ಹಣ ಎಲ್ಲವೂ ಕೂಡ ಪತ್ತೆಯಾಗಿದೆ. ಎಂಟು ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಕಂತೆ ಕಂತೆ ದುಡ್ಡು, ಚಿನ್ನ, ಬೆಳ್ಳಿ ಲಾಕ್. ಗರಿಗರಿ ನೋಟು, ಕೆಜಿಗಟ್ಟಲೆ ಚಿನ್ನ, ಕೆಜಿಗಟ್ಟಲೆ ಬೆಳ್ಳಿ. ಭ್ರಷ್ಟ ಅಧಿಕಾರಿಗಳ ಖಜಾನೆ ಬೀಗ ಓಪನ್ ಆಯಿತು. ಭ್ರಷ್ಟರ ಕಳ್ಳಕಾಸನ್ನು ಕಂಡ ಆಫೀಸರ್ಗಳೇ ಒಂದು ಕ್ಷಣ ಶಾಕ್ ಆಗಿ ಬಿಟ್ರು. ಹೌದು, ರಾಜ್ಯದ 8 ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ. 50ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿ ಭ್ರಷ್ಟರ ಜನ್ಮ ಜಾಲಾಡಿಸಿದ್ರು. ವಾಣಿಜ್ಯ ತೆರಿಗೆ ಅಧಿಕಾರಿ ಎಸ್ಎಂ ಚೌಹಾಣ್, ಹುಬ್ಬಳ್ಳಿಯ ದತ್ತನಗರದ ನಿವಾಸದ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ರು. ಈ ವೇಳೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಚೌಹಾಣ್ ಮನೆಯಲ್ಲಿ ಕಂತೆ ಕಂತೆ ಕಾಸು ಪತ್ತೆಯಾಗಿದೆ. ಜೊತೆಗೆ 700 ಗ್ರಾಂ ಚಿನ್ನ, 2 ಕೆಜಿ ಬೆಳ್ಳಿ ಸಿಕ್ಕಿದೆ. ಬೆಳ್ಳಿಯ ದೇವರ ಮಂಟಪ, ಬಂಗಾರದ ಗಣೇಶ ಮೂರ್ತಿ ಸಹ ಪತ್ತೆಯಾಗಿದೆ.
ಬೆಂಗಳೂರಿನಲ್ಲಿ ಒಬ್ಬ ಐಎಎಸ್ ಅಧಿಕಾರಿ ಸೇರಿ 3 ಅಧಿಕಾರಿಗಳಿಗೆ ಸೇರಿದ 14 ಕಡೆ ದಾಳಿ ನಡೆಸಲಾಗಿದೆ. ಬೆಂಗಳೂರು ನಗರ ವಿಶೇಷ ಡಿಸಿ ವಾಸಂತಿ ಅಮರ್ ಐಷಾರಾಮಿ ಬಂಗಲೆ ಮೇಲೆ ದಾಳಿ ನಡೆಸಲಾಗಿದೆ. ಆರ್ಟಿ ನಗರದ ನಿವಾಸದಲ್ಲೂ ಲೋಕ ಶೋಧ ನಡೆಸಿತು. ಬಳ್ಳಾರಿ ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಬಾಗ್ಲಿ ಮಾರುತಿ. ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಬಾಗ್ಲಿ ಮಾರುತಿಗೆ ಸೇರಿದ 3 ಕಡೆ ಲೋಕ ದಾಳಿ ನಡೆಸಲಾಯಿತು. ಬೆಂಗಳೂರು ಬಳ್ಳಾರಿ ನಿವಾಸದ ಮೇಲೆ ರೇಡ್ ನಡೆಸಿ ಪರಿಶೀಲನೆ ನಡೆಸಿದ್ರು. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 3 ಆಫೀಸರ್ಸ್ ಮೇಲೆ ಟೋಟಲ್ 14 ಪ್ಲೇಸಸ್ ಅಲ್ಲಿ 2 ಕೇಸಲ್ಲಿ ಕಂಪ್ಲೀಟ್ ಬೆಂಗಳೂರು, 1 ಕೇಸಲ್ಲಿ ಮಾತ್ರ ಬಳ್ಳಾರಿಯಲ್ಲಿ ಕೂಡ ಒಂದು 3 ಜಾಗಗಳಲ್ಲಿ ಆಯಿತು. ಸೊ ಬಳ್ಳಾರಿಯಲ್ಲಿ ಕೂಡ ಸಪರೇಟ್ ಟೀಮ್ಸ್ ಇನ್ಕ್ಲೂಡಿಂಗ್ ಅವರ್ ಸಿಟಿ ಟೀಮ್ ಜೊತೆಗೆ ಅಲ್ಲಿ ಕೂಡ ಸರ್ಚಸ್ ನಡೀತಾ ಇದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಜನಿ ಷಣ್ಮುಖಗೌಡ ಮನೆ ಮೇಲೆ ರೇಡ್ ಆಗಿದೆ. ಇನ್ನು ರಾಮನಗರದ ಜಿಲ್ಲಾಸ್ಪತ್ರೆ ಮೇಲೂ ಲೋಕಾಯುಕ್ತ ದಾಳಿ ನಡೆಸಿದೆ. ಮೈಸೂರಿನ 2 ಕಡೆ, ತುಮಕೂರು ಬೀದರ್ನಲ್ಲೂ ಲೋಕಾಯುಕ್ತ ದಾಳಿ ನಡೆಸಿ ಭ್ರಷ್ಟರ ಚಳಿ ಬಿಡಿಸಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಇವತ್ತು ಲೋಕಾಯುಕ್ತ ಭರ್ಜರಿ ಭ್ರಷ್ಟರ ಬೇಟೆಯಾಡಿದೆ. ಅನೇಕ ಅಧಿಕಾರಿಗಳು ಅಕ್ರಮವಾಗಿ ಆಸ್ತಿ ಕೂಡಿಟ್ಟಿರತಕ್ಕಂಥ ಆರೋಪ ಹೊತ್ತಿರುವ ಅನೇಕ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆಸಲಾಯಿತು. 50 ಕಡೆ ಇವತ್ತು ಲೋಕಾಯುಕ್ತ ರೈಡ್ ಆಗಿದೆ. ಅನೇಕ ಕಡೆಗಳಲ್ಲಿ ಅಕ್ರಮ ಆಸ್ತಿಯ ದಾಖಲೆಗಳು, ಚಿನ್ನ, ಬೆಳ್ಳಿ, ಅಕ್ರಮವಾಗಿ ಕೂಡಿಟ್ಟ ಹಣ ಎಲ್ಲವೂ ಕೂಡ ಪತ್ತೆಯಾಗಿದೆ. ಎಂಟು ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಕಂತೆ ಕಂತೆ ದುಡ್ಡು, ಚಿನ್ನ, ಬೆಳ್ಳಿ ಲಾಕ್. ಗರಿಗರಿ ನೋಟು, ಕೆಜಿಗಟ್ಟಲೆ ಚಿನ್ನ, ಕೆಜಿಗಟ್ಟಲೆ ಬೆಳ್ಳಿ. ಭ್ರಷ್ಟ ಅಧಿಕಾರಿಗಳ ಖಜಾನೆ ಬೀಗ ಓಪನ್ ಆಯಿತು. ಭ್ರಷ್ಟರ ಕಳ್ಳಕಾಸನ್ನು ಕಂಡ ಆಫೀಸರ್ಗಳೇ ಒಂದು ಕ್ಷಣ ಶಾಕ್ ಆಗಿ ಬಿಟ್ರು. ಹೌದು, ರಾಜ್ಯದ 8 ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ. 50ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿ ಭ್ರಷ್ಟರ ಜನ್ಮ ಜಾಲಾಡಿಸಿದ್ರು. ವಾಣಿಜ್ಯ ತೆರಿಗೆ ಅಧಿಕಾರಿ ಎಸ್ಎಂ ಚೌಹಾಣ್, ಹುಬ್ಬಳ್ಳಿಯ ದತ್ತನಗರದ ನಿವಾಸದ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ರು. ಈ ವೇಳೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಚೌಹಾಣ್ ಮನೆಯಲ್ಲಿ ಕಂತೆ ಕಾಸು ಪತ್ತೆಯಾಗಿದೆ. ಜೊತೆಗೆ 700 ಗ್ರಾಂ ಚಿನ್ನ, 2 ಕೆಜಿ ಬೆಳ್ಳಿ ಸಿಕ್ಕಿದೆ. ಬೆಳ್ಳಿಯ ದೇವರ ಮಂಟಪ, ಬಂಗಾರದ ಗಣೇಶ ಮೂರ್ತಿ ಸಹ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಒಬ್ಬ ಐಎಎಸ್ ಅಧಿಕಾರಿ ಸೇರಿ 3 ಅಧಿಕಾರಿಗಳಿಗೆ ಸೇರಿದ 14 ಕಡೆ ದಾಳಿ ನಡೆಸಲಾಗಿದೆ. ಬೆಂಗಳೂರು ನಗರ ವಿಶೇಷ ಡಿಸಿ ವಾಸಂತಿ ಅಮರ್ ಐಷಾರಾಮಿ ಬಂಗಲೆ ಮೇಲೆ ದಾಳಿ ನಡೆಸಲಾಗಿದೆ. ಆರ್ಟಿ ನಗರದ ನಿವಾಸದಲ್ಲೂ ಲೋಕ ಶೋಧ ನಡೆಸಿತು. ಬಳ್ಳಾರಿ ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಬಾಗ್ಲಿ ಮಾರುತಿ. ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಬಾಗ್ಲಿ ಮಾರುತಿಗೆ ಸೇರಿದ 3 ಕಡೆ ಲೋಕ ದಾಳಿ ನಡೆಸಲಾಯಿತು. ಬೆಂಗಳೂರು ಬಳ್ಳಾರಿ ನಿವಾಸದ ಮೇಲೆ ರೇಡ್ ನಡೆಸಿ ಪರಿಶೀಲನೆ ನಡೆಸಿದ್ರು. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 3 ಆಫೀಸರ್ಸ್ ಮೇಲೆ ಟೋಟಲ್ 14 ಪ್ಲೇಸಸ್ ಅಲ್ಲಿ 2 ಕೇಸಲ್ಲಿ ಕಂಪ್ಲೀಟ್ ಬೆಂಗಳೂರು, 1 ಕೇಸಲ್ಲಿ ಮಾತ್ರ ಬಳ್ಳಾರಿಯಲ್ಲಿ ಕೂಡ ಒಂದು 3 ಜಾಗಗಳಲ್ಲಿ ಆಯಿತು. ಸೊ ಬಳ್ಳಾರಿಯಲ್ಲಿ ಕೂಡ ಸಪರೇಟ್ ಟೀಮ್ಸ್ ಇನ್ಕ್ಲೂಡಿಂಗ್ ಅವರ್ ಸಿಟಿ ಟೀಮ್ ಜೊತೆಗೆ ಅಲ್ಲಿ ಕೂಡ ಸರ್ಚಸ್ ನಡೀತಾ ಇದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಜನಿ ಷಣ್ಮುಖಗೌಡ ಮನೆ ಮೇಲೆ ರೇಡ್ ಆಗಿದೆ. ಇನ್ನು ರಾಮನಗರದ ಜಿಲ್ಲಾಸ್ಪತ್ರೆ ಮೇಲೂ ಲೋಕಾಯುಕ್ತ ದಾಳಿ ನಡೆಸಿದೆ. ಮೈಸೂರಿನ 2 ಕಡೆ, ತುಮಕೂರು ಬೀದರ್ನಲ್ಲೂ ಲೋಕಾಯುಕ್ತ ದಾಳಿ ನಡೆಸಿ ಭ್ರಷ್ಟರ ಚಳಿ ಬಿಡಿಸಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.